ಹಾಯ್ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ಸ್ಯಾಟರ್ಡೇ ವ್ಲಾಗ್ ಆಗಿರುತ್ತೆ. ಇನ್ನು ಸ್ಯಾಟರ್ಡೇ ಬೆಳಗ್ಗೆನೇ ಹೋಗಿ ಟೆರೆಸ್ ಮೇಲೆ ನೋಡಿದ ತಕ್ಷಣ ತಿಂಡಿ ಎಲ್ಲ ಮುಗಿಸಿ ನೋಡಿದರೆ ಹೂವುಗಳೆಲ್ಲ ಬಂದಿತ್ತು. ಅದ್ರ ಮಧ್ಯೆ ದಾಸವಾಳ ಕೂಡ ಚೆನ್ನಾಗಿ ಹರಡಿತ್ತು. ಅದಾದಮೇಲಿಂದ ನನ್ನ ಬಟ್ಟೆಗಳೆಲ್ಲ ಸ್ವಲ್ಪ ಕೈಯಲ್ಲಿ ವಾಶ್ ಮಾಡೋದಿತ್ತು ಅಂತ ಅಂದ್ಬಿಟ್ಟು ಬಟ್ಟೆ ಎಲ್ಲ ವಾಶ್ ಮಾಡ್ಬಿಟ್ಟು ಬಂದು ಫ್ರೆಶ್ ಅಪ್ ಆಗಿ ಅಡುಗೆಗೆ ಅಂತ ಕಡಲೆಬೇಳೆ ತರಕಾರಿ ಸಾಂಬಾರು ಮಾಡ್ಕೊತಾ ಇದ್ದೆ. ಒಂದು ಕಡೆ ಪಪ್ಪ ಕಡಲೆಕಾಯಿ ತಂದುಕೊಟ್ಟಿದ್ರಲ್ಲ ಅದನ್ನು ಕೂಡ ಹುರ್ಕೊಬಿಡೋಣ ಅಂದ್ಬಿಟ್ಟು ಒಂದು ಕಡೆ ಕಡಲೆಕಾಯಿನೂ ಕೂಡ ಹುರ್ಕೋತಾ ಇದ್ದೆ. ಇವತ್ತು ಕಡಲೆಬೇಳೆ ಮತ್ತು ತರಕಾರಿ ಸಾಂಬಾರು ಹೇಗೆ ಮಾಡ್ತೀನಿ ಅಂತ ಶೇರ್ ಮಾಡ್ಕೊತಾ ಇದ್ದೀನಿ. ಒಂದು ಜಾರಲ್ಲಿ ಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಒಂದು ಸ್ವಲ್ಪ ಕಡಲೆ, ಒಂದೆರಡು ಟೊಮ್ಯಾಟೊ, ಒಂದು ಸ್ವಲ್ಪ ಮಟನ್ ಸಾಂಬಾರು ಪುಡಿ ಮನೇಲೆ ಮಾಡಿರೋದು ಹಾಕ್ಕೊಂಡು ಚೆನ್ನಾಗಿ ಆಡಿಸ್ಕೊಳ್ಳೋದು. ಅದಾದಮೇಲೆ ಒಂದು ಕುಕ್ಕರಲ್ಲಿ ಎಣ್ಣೆ, ಒಗ್ಗರಣೆಗೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ತರಕಾರಿ ಏನೇನು ಕಟ್ ಮಾಡ್ಕೊಂಡಿರ್ತೀವೋ ಅದನ್ನೆಲ್ಲ ಹಾಕ್ಕೊಳ್ಬೇಕು. ನಾನಿಲ್ಲಿ ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆ ಮತ್ತು ಗೆಡ್ಡೆಕೋಸು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಬೇಳೆ ನೆನೆಸಿರ್ತೀವಲ್ಲ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಕಲ್ಲುಪ್ಪು ರುಚಿಗೆ ತಕ್ಕಷ್ಟು ಹಾಕಿಬಿಟ್ಟು ಖಾರ ಹಾಕಿ ಸ್ವಲ್ಪ ಎಣ್ಣೆ ಬಿಡೋ ತನಕ ಫ್ರೈ ಮಾಡಿಕೊಂಡು ಅದು ಎಣ್ಣೆ ಬಿಟ್ಟ ಮೇಲೆ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ವಿಷಲ್ ಮುಚ್ಚಿದ್ರೆ ಮುಗೀತು. ಆಮೇಲೆ ಹರ್ಷಿತ ಉಪ್ಪು ಹುಳಿ ಖಾರದ್ದು ಟ್ರೆಂಡ್ ಇದೆಯಲ್ಲ ಅದನ್ನು ಮಾಡ್ಕೊಂಡು ತಿನ್ನೋಣ ಬಾ ಅನ್ನೋಕ ಅಂತ ಅಂದ್ಬಿಟ್ಟು ನೇರಳೆ ಹಣ್ಣನ್ನ 4 ಭಾಗ ಮಾಡಿಕೊಂಡು ಅದಕ್ಕೆ ಒಂದು ಬಾಕ್ಸಲ್ಲಿ ಉಪ್ಪು, ಖಾರದ ಪುಡಿ, ಸ್ವಲ್ಪ ಚಿಲ್ಲಿ ಪೌಡರು, ಚಾಟ್ ಮಸಾಲ, ಪೆಪ್ಪರ್ ಪೌಡರು, ಸ್ವಲ್ಪ ನಿಂಬೆಹಣ್ಣು ಎಲ್ಲನೂ ಹಾಕಿ ಮಿಕ್ಸ್ ಮಾಡಿ ಆಮೇಲಿಂದ ನಾವಿಬ್ಬರು ಟೇಸ್ಟ್ ಮಾಡಿದ್ವಿ. ಸಖತ್ತಾಗಿತ್ತು ಗುರು, ಸೈಕಾಗಿತ್ತು ಮಾತ್ರ. ಆಮೇಲಿಂದ ಸಂಜೆ ಮೇಲೆ ಪಾಪ ಕೂಡ ಮಮ್ಮಿ ಮನೆಯಲ್ಲೇ ಉಳ್ಕೊಬಿಟ್ಟಿದ್ನಲ್ಲ, ಅಲ್ಲಿ ಹೋಗಿದ್ನಲ್ಲ ಅಂತ ಅವನ್ನ ಕರ್ಕೊಬರೋಕ್ಕೆ ಅಂತ ಹೋದರೆ ನಮ್ಮ ಪಪ್ಪ ಸ್ನ್ಯಾಕ್ಸು, ಅವನಿಗೆ ಫಿಶ್ಶು, ಗೋಬಿ ಮಂಚೂರಿ, ಮೋಮೋಸ್ ಅಂತ ಅಂದ್ಬಿಟ್ಟು ಎಲ್ಲ ತಂದುಕೊಟ್ರು. ಅದನ್ನು ಕೂಡ ತಿಂದ್ಕೊಂಡು ಮನೆ ಕಡೆ ಹೊರಟಿದ್ದಾಯಿತು. ಈ ವ್ಲಾಗ್ ಇಷ್ಟ ಲೈಕ್ ಮಾಡಿ ಹಾಗೆ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.